ರಾಜಜನಕನ ಬಳಿ ಇದ್ದಂತಹ ಮಹಾಶಿವಧನುಸ್ಸನ್ನು ಯಾರಿಂದಲೂ ಎತ್ತಲು ಸಾಧ್ಯವಿಲ್ಲದಿದ್ದಾಗ ಆ ಒಂದು ಶಿವಧನುಸ್ಸನ್ನು ಹೂವಿನಂತೆ ಎತ್ತಿದಂತಹ ಆ ಒಬ್ಬ ಯುವಕನ ಮೇಲೆ ಎಲ್ಲರ ಕಣ್ಣಿತ್ತು. ನಮಸ್ಕಾರ ಎಲ್ಲರಿಗೂ, ನಾನು ಚೈತ್ರ ಬೀಗಾಣಿಗ. ರಾಜ ಜನಕನು ತಮ್ಮ ಬಳಿ ಇದ್ದಂತಹ ಮಹಾಶಿವಧನುಸ್ಸನ್ನು ಯಾರು ಎತ್ತುತ್ತಾರೋ ಅಂತಹ ವೀರನಿಗೆ ತಮ್ಮ ಮಗಳಾದ ಸೀತಾದೇವಿಯನ್ನು ವಿವಾಹ ಮಾಡಿಕೊಡ್ತೇನೆ ಅಂತ ಒಂದು ಸ್ವಯಂವರವನ್ನು ಏರ್ಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ಶ್ರೀರಾಮ ಹಾಗೂ ಲಕ್ಷ್ಮಣರು ಮಿಥಿಲೆಗೆ ಬರ್ತಾರೆ. ಅಲ್ಲಿದ್ದಂತಹ ಎಲ್ಲ ರಾಜರು ಆ ಮಹಾಶಿವಧನುಸ್ಸನ್ನು ಎತ್ತಲು ಪ್ರಯತ್ನಿಸಿದರೂ ಕೂಡ ಶಿವಧನುಸ್ಸನ್ನು ಯಾರ ಕೈಯಿಂದಲೂ ಎತ್ತಲು ಸಾಧ್ಯವೇ ಆಗದಿದ್ದಾಗ ಮಹರ್ಷಿ ವಿಶ್ವಾಮಿತ್ರರ ಆದೇಶದಂತೆ ಶ್ರೀರಾಮರು ಮುಂದೆ ಬಂದು ಶಿವಧನುಸ್ಸನ್ನು ಹೂವಿನಂತೆ ಎತ್ತಾರೆ. ಭಕ್ತಿಯಿಂದ ಶಿವನಿಗೆ ನಮಸ್ಕರಿಸಿ ಆ ಶಿವಧನುಸ್ಸನ್ನು ಎತ್ತಿ ನಾರನ್ನು ಹೂಡುವಂತಹ ಸಮಯದಲ್ಲಿ ಶಿವಧನುಸ್ಸು ಮುರಿದು ಕೆಳಗೆ ಬೀಳ್ತದೆ. ಆ ಒಂದು ಸಮಯದಲ್ಲಿ ಅಲ್ಲಿದ್ದಂತಹ ಎಲ್ಲ ಜನರು, ಅಲ್ಲಿದ್ದಂತಹ ಎಲ್ಲ ರಾಜರು ಆಶ್ಚರ್ಯಪಡ್ತಾರೆ. ಇಷ್ಟೊಂದು ಭಾರವಾದಂತಹ ಶಿವಧನುಸ್ಸನ್ನು ಈ ಒಬ್ಬ ಯುವಕ ಇಷ್ಟು ಸುಲಭವಾಗಿ ಎತ್ತಿದನೆ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಶ್ರೀರಾಮರ ಪರಾಕ್ರಮವನ್ನು ಕಂಡು ರಾಜ ಜನಕ ಸೀತಾದೇವಿಯನ್ನು ಶ್ರೀರಾಮರಿಗೆ ವಿವಾಹ ಮಾಡಿಕೊಡುವುದಾಗಿ ತಿಳಿಸ್ತಾರೆ. ಅದಾದ ನಂತರ ಅಯೋಧ್ಯೆಯ ರಾಜ ದಶರಥ ಹಾಗೂ ತಮ್ಮ ಕುಟುಂಬದವರ ಮಧ್ಯೆ ಶ್ರೀರಾಮಚಂದ್ರ ಹಾಗೂ ಸೀತಾದೇವಿಯ ವಿವಾಹ ತುಂಬಾ ವೈಭವದಿಂದ ನಡೆಯುತ್ತದೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಜರ್ನಿ ವಿತ್ ಚೈತ್ರವನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.